ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹ್ಯಾಪಿ ಸಂಡೇ. ನಿನ್ನೆ ನೈಟ್ ಒಂದು ಪೋಲ್ ಮಾಡಿದ್ದೆ. ಇರೋವಂಥ 3 ರಾಶಿಗಳಲ್ಲಿ ಅಂದರೆ ತುಲಾ ರಾಶಿ, ವೃಶ್ಚಿಕ ರಾಶಿ ಮತ್ತು ಮೀನ ರಾಶಿ, ಇದು 3ರಲ್ಲಿ ಯಾವುದು ಸುಪ್ರೀಮಸಿ, ಯಾವ ರಾಶಿ ಕಿಂಗ್ ಆಫ್ ಆಲ್ ದಿ 12 ಝೋಡಿಯಾಕ್ ಅಂತ. ಅದರಲ್ಲಿ ಉತ್ತರನೂ ಹೇಳಿದೆ ಮೀನ ರಾಶಿ ಅಂತ. ಈಗ ಅದರ ಬಗ್ಗೆ ಎಕ್ಸ್ಪ್ಲನೇಷನ್ ನೋಡೋಣ. ಮುಖ್ಯವಾಗಿ ತುಲಾ ರಾಶಿ ಅಂತ ತಗೊಂಡಾಗ ಚಿತ್ತ, ಸ್ವಾತಿ, ವಿಶಾಖ ಈ 3 ನಕ್ಷತ್ರಗಳು ತುಲಾ ರಾಶಿಯಲ್ಲಿ ಬರುತ್ತೆ. ಈ ರಾಶಿಗೆ ಅಧಿಪತಿ ಶುಕ್ರ ಆಲ್ವೇಸ್ ಲೈಕ್ಸ್ ದಿ ಫ್ಯಾಂಟಸಿ ಮತ್ತು ಕಲರ್ಫುಲ್ ಲೈಫ್. ತುಲಾ ರಾಶಿಯಲ್ಲಿ ಹುಟ್ಟಿದವರು ಪ್ರತಿಯೊಂದು ವಿಚಾರಗಳನ್ನ, ಪ್ರತಿಯೊಂದು ಸಂದರ್ಭಗಳನ್ನು ಸಮವಾಗಿ ಟ್ರೀಟ್ ಮಾಡ್ತಾರೆ. ಅದಕ್ಕೆ ಅದರ ಸೈನ್ ನೋಡ್ಬೋದು, ತಕ್ಕಡಿಯಾಗಿರುತ್ತೆ. ಮತ್ತು ಇವರು ಯಾವುದೇ ಒಂದು ಕೆಲಸ ಮಾಡೋಕ್ಕಿಂತ ಮುಂಚೆ 1000 ಬಾರಿ ಯೋಚನೆ ಮಾಡ್ತಾರೆ. ಆ ಕೆಲಸ ಮಾಡಾದ್ಮೇಲಿಂದ ಅದು ತಪ್ಪೋ ಸರಿನೋ ಅದ್ರ ಬಗ್ಗೆ ಅವರು ರಿವಿಷನ್ ಮಾಡಲ್ಲ. ಮತ್ತು ಪ್ರತಿಯೊಂದನ್ನು ಕೂಡ ಬೇಗ ನಂಬ್ತಾರೆ ಇವರು. ಇವ್ರಿಗೆ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದು, ಯಾರು ಕೆಟ್ಟವರು ಅಥವಾ ಯಾರು ಒಳ್ಳೆಯವರು ಅನ್ನೋ ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಇವರಿಗೆ. ಮತ್ತು ಇವ್ರ ಇನ್ನೊಂದು ವೀಕ್ನೆಸ್ ಅಂತಂದರೆ, ಇವ್ರ ಬಗ್ಗೆ ಯಾರು ತುಂಬ ಹೊಗಳಿದ್ದಾರೆ, ಇವ್ರ ಬಗ್ಗೆ ತುಂಬ ಒಳ್ಳೆ ಮಾತಾಡಿದ್ರೆ ಅಂಥವ್ರನ್ನೇ ಒಳ್ಳೆಯವರು ಅಂತ ಅನ್ಕೋತಾರೆ. ಅದು ಅವರಿಂದ ಇವ್ರಿಗೆ ಎಷ್ಟು ಕಷ್ಟ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಇವ್ರಿಗೆ ಸ್ಟಾರ್ಟಿಂಗ್ ಅನಲೈಸ್ ಮಾಡೋಕ್ಕಾಗಲ್ಲ. ಈ ರಾಶಿಯಲ್ಲಿ ಹುಟ್ಟಿದವರು ಕೆಲವೊಂದು ಸಂದರ್ಭಗಳಲ್ಲಿ ಎಮೋಷ್ನಲಿ ತುಂಬ ಡೌನ್ ಆಗ್ತಾರೆ, ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಇವರಿಗೆ ಫ್ರೆಂಡ್ಸ್ ಸರ್ಕಲ್ ಸ್ವಲ್ಪ ಜಾಸ್ತಿ ಇರ್ತಾರೆ, ಮತ್ತು ಫ್ರೆಂಡ್ಸಿಂದ ಇವ್ರಿಗೆ ಯಾವುದೇ ತರಹದ ಉಪಯೋಗ ಆಗಲ್ಲ. ಇವ್ರನ್ನ ಬಳಸ್ಕೋತಾರೆ, ಅದು ಇವರಿಗೆ ಫ್ರೆಂಡ್ಸಿಂದ ಯಾವುದೇ ಒಂದು ಸಹಾಯ ಸಿಗಲ್ಲ. ಮತ್ತು ಇವರು ತುಂಬ ಕೋಪಗೊಳ್ತಾರೆ, ಆತರ ಪಡ್ತಾರೆ. ಫ್ಯಾಮಿಲಿಯಿಂದ ಅಷ್ಟು ಇವ್ರಿಗೆ ಸುಖ ಇರಲ್ಲ. ಮತ್ತು ಇವರು ಇಂಡಿಪೆಂಡೆಂಟಾಗಿ ಯಾವ್ದಾದ್ರು ಒಂದು ಡಿಸಿಷನ್ ತೊಗೊಂಡಾಗ ಅದರಲ್ಲಿ ಒಂದು 60% ಇವ್ರಿಗೆ ಫೇಲ್ಯೂರ್ ಆಗುತ್ತೆ. ಇವರು ಇನ್ನೊಬ್ಬರ ಗೈಡೆನ್ಸ್ನ ತೊಗೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಆ ಕಾರಣಕ್ಕೆ ನಾವು ತುಲಾ ರಾಶಿನ 3ನೇ ಪ್ಲೇಸಲ್ಲಿ ಇಟ್ಟಿದ್ದೀವಿ. ನೆಕ್ಸ್ಟ್ ಲೆಟ್ ವಿ ಸಿ ವೆರಿ ಇಂಪಾರ್ಟೆಂಟ್ ರಾಶಿ ವೃಶ್ಚಿಕ ರಾಶಿ. ನೋಡಿ, ಆಲ್ಮೋಸ್ಟ್ ವೃಶ್ಚಿಕ ರಾಶಿ ಮತ್ತು ಮೀನ ರಾಶಿ ಎರಡೂ ಸಮ. ನೇಚರ್, ದಿ ವೇ ದೇ ಬಿಹೇವ್, ದಿ ಕ್ಯಾರೆಕ್ಟರ್ ಮತ್ತು ಅವ್ರು ಯೋಚನೆ ಮಾಡುವಂತಹ ಒಂದು ರೀತಿ ಎಲ್ಲ ಸಮವಾಗಿರುತ್ತೆ. 97% ವೃಶ್ಚಿಕ ರಾಶಿ ಆ್ಯಂಡ್ ಮೀನ ರಾಶಿ ವಿಲ್ ಹ್ಯಾವ್ ಸೇಮ್ ಟೆಂಡೆನ್ಸಿ ಆಫ್ ಥಿಂಕಿಂಗ್, ಸೇಮ್ ಫ್ರೀಕ್ವೆನ್ಸಿ ಆಫ್ ಥಾಟ್ಸ್. ಆದರೆ ಜಸ್ಟ್ ಒಂದು 3% ಮೀನ ರಾಶಿ ವಿಲ್ ಕಮ್ ಅಪ್ಪರ್ ಹ್ಯಾಂಡ್. ಅದು ಹೇಗೆ ಅಂತ ಹೇಳ್ತೀನಿ. ವೃಶ್ಚಿಕ ರಾಶಿಯಲ್ಲಿ ವಿಶಾಖ, ಅನುರಾಧ, ಜ್ಯೇಷ್ಠ ಈ 3 ನಕ್ಷತ್ರಗಳು ವೃಶ್ಚಿಕ ರಾಶಿಯಲ್ಲಿ ಬರುತ್ತೆ. ವೃಶ್ಚಿಕ ರಾಶಿಗೆ ಅಧಿಪತಿ ಕುಜ, ಮಾರ್ಸ್. ಕುಜ ಯಾವಾಗಲೂ ಸಹ ತುಂಬ ಧೈರ್ಯ, ಮತ್ತು ಅವನು ಹಿಂದೆ ಮುಂದೆ ಯೋಚನೆ ಮಾಡಲ್ಲ. ಯಾವುದೇ ಒಂದು ಡಿಸಿಷನ್ಸ್ಗಳನ್ನ ಇವರು ಆತರ ಪಟ್ಬಿಟ್ಟು ತಗೋತಾರೆ. ಮತ್ತು ಇವರು ಬಹಳ ಸೀಕ್ರೆಟಿವ್. ಇವರು ಯಾವ ಟೈಮಲ್ಲಿ ಏನು ಮಾಡ್ತಾರೆ ಅಂತ ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಆದರೆ ಎಷ್ಟಕ್ಕೆಷ್ಟು ವೃಶ್ಚಿಕ ರಾಶಿಯವರು ಸೀಕ್ರೆಟಿವ್ ಆಗಿರ್ತಾರೆ, ಅಷ್ಟಕ್ಕಷ್ಟು ದಿಸ್ ಪೀಪಲ್ ಆರ್ ಎಮೋಷ್ನಲಿ ವೀಕ್. ಇವ್ರ ಹತ್ರ ಯಾರ ಕಷ್ಟ ಅಂತ ಹೇಳ್ಕೊಂಡ್ರೆ, ಇವ್ರ ಹತ್ರ ಯಾರು ಅಯ್ಯೋ ಅಂತ ಅಂದ್ಬಿಟ್ರೆ, ಇವ್ರು ಇಟ್ಟಿರೋ ರಿವೆಂಜು, ಅವ್ರು ಕೊಟ್ಟಿರತಕ್ಕಂಥ ಕಷ್ಟ ಪ್ರತಿಯೊಂದನ್ನು ಮರ್ತು ಬಿಡ್ತಾರೆ. ಮತ್ತು ಇವರು ಬೇರೆಯವ್ರಿಗೆ ಹೆಲ್ಪ್ ಮಾಡಿ ಇವ್ರ ಕಷ್ಟ ಅನುಭವಿಸೋದು ಜಾಸ್ತಿ. ಮತ್ತು ಒಂದು ಸ್ವಲ್ಪ ಎಮೋಷ್ನಲ್ಲಿ ಇವ್ರಿಗೇನಾರು ತೊಂದರೆ ಆದರೆ ಅದ್ರ ಬಗ್ಗೆ ಬಹಳ ಥಿಂಕ್ ಮಾಡ್ತಾರೆ. 90% ಆಫ್ ವೃಶ್ಚಿಕ ರಾಶಿಯವರಿಗೆ ಬ್ಲಡ್ಗೆ ಸಂಬಂಧಪಟ್ಟಂತೆ ಯಾವುದಾರ ಒಂದು ತೊಂದರೆ ಇರುತ್ತೆ. ಮತ್ತು ವೃಶ್ಚಿಕ ರಾಶಿಯವರಿಗೆ ಎನಿಮೀಸ್ಗಳು ಜಾಸ್ತಿ ಆಗ್ತಾರೆ. ಯಾಕೆಂತಂದರೆ ವೃಶ್ಚಿಕ ರಾಶಿಯಿಂದ 6ನೇ ಮನೆ ಮೇಷರಾಶಿ ಬರುತ್ತೆ. ಮೇಷರಾಶಿಗೂ ಅಧಿಪತಿನೇ ಕುಜ. ಸೊ 6th ಹೌಸ್ ಆ್ಯಂಡ್ ದಿ ಫಸ್ಟ್ ಹೌಸ್ ಅಂದರೆ ವೃಶ್ಚಿಕ ರಾಶಿ ಮತ್ತು 6ನೇ ಮನೆಗೆ 2 ಮನೆಗೂ ಕುಜನೇ ಅಧಿಪತಿ ಆಗಿರೋದ್ರಿಂದ ಇವರು ಆತರಪಟ್ಟು ಪ್ರತಿಯೊಂದು ನಿರ್ಧಾರ ತಗೊಳ್ಳೋದು ಇವರ ಒಂದು ವೀಕ್ನೆಸ್ ಆಗುತ್ತೆ. ಇವರಿಗೆ ಸೆಕೆಂಡ್ ಹಾಫ್ ಆಫ್ ದಿ ಲೈಫ್ ಅಂತ, ಫಸ್ಟ್ ಹಾಫ್ ಇಟ್ಸ್ ಗುಡ್, ಸೆಕೆಂಡ್ ಹಾಫ್ ಲೈಫ್ ಅಷ್ಟೊಂದು ಚೆನ್ನಾಗಿರಲ್ಲ ಇವರಿಗೆ. ಅಂದರೆ ಮದುವೆ ಆದಮೇಲೆ ಮಕ್ಕಳಿಂದ ಇವ್ರಿಗೆ ಯಾವುದೇ ಸುಖ ಸಿಗಲ್ಲ. ಇವರು ಜೀವನ ಪರ್ಯಂತ ಒಬ್ಬಂಟಿಯಾಗಿರ್ತಾರೆ. ಮತ್ತು ಸಮಾಜದಲ್ಲಿ ಕಲಿಯುಗದಲ್ಲಿ ಯಾರ ಬಗ್ಗೆ ನಾವು ಯಾವ ರೀತಿ ನಡ್ಕೋಬೇಕು ಅಂತ ಅನ್ನೋದು ಸ್ವಲ್ಪ ಇವ್ರಿಗೆ ಕಷ್ಟ ಆಗುತ್ತೆ. ಎಲ್ಲರನ್ನೂ ಒಂದೇ ರೀತಿ ಟ್ರೀಟ್ ಮಾಡ್ತಾರೆ.
ಉದಾಹರಣೆಗೆ ಒಂದು ಆಫೀಸಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅಲ್ಲಿ ಯಾರು ಒಬ್ಬರು ಮ್ಯಾನೇಜರ್ ಇವ್ರಿಗೆ ಏನಾರ ಒಂದು ತೊಂದರೆ ಕೊಟ್ಟರೆ ನೆಕ್ಸ್ಟ್ ಇವ್ರು ಬೇರೆ ಕಂಪ್ನಿಗೆ ಹೋದಾಗಲೂ ಸಹ ಎಲ್ಲ ಮ್ಯಾನೇಜರ್ ಇದೇ ರೀತಿ ಅಂತ ಇವರು ಲೇಬಲ್ ಆಗ್ತಾರೆ. ಒಂದು ಸಲ ಇವರನ್ನು ಮೋಸ ಹೋದರೆ ಎಲ್ಲರೂ ನಮಗೆ ಮೋಸ ಮಾಡ್ತಾರೆ ಅಂತ ಅನ್ನೋದು ಮಿಸ್ಕನ್ಸೆಪ್ಷನಲ್ಲಿ ಇರ್ತಾರೆ. ಇದರಿಂದ ಇವರಿಗೆ ಎನಿಮೀಸ್ಗಳು ಜಾಸ್ತಿ ಆಗ್ತಾರೆ. ಆ ಕಾರಣಕ್ಕೆ ವೃಶ್ಚಿಕ ರಾಶಿಯವ್ರನ್ನ ಸೆಕೆಂಡ್ ಪ್ಲೇಸಲ್ಲಿ ಕೂರಿಸ್ಬೋದು. ನೌ ಲೆಟ್ ವಿ ಕಮ್ ಟು ದಿ ಫಸ್ಟ್ ರಾಶಿ, ಮೀನರಾಶಿ. ಮೀನರಾಶಿಯಲ್ಲಿ ಪೂರ್ವಭದ್ರ, ಉತ್ತರಭದ್ರ ಆ್ಯಂಡ್ ರೇವತಿ ನಕ್ಷತ್ರ, ಈ 3 ನಕ್ಷತ್ರ ಮೀನರಾಶಿಲಿ ಬರುತ್ತೆ. ಮೀನರಾಶಿಗೆ ಅಧಿಪತಿ ಗುರು. ಒಬ್ಬರು ಜನ್ಮ ಜಾತಕದಲ್ಲಿ 9 ಗ್ರಹಗಳಲ್ಲಿ ಟಾಪ್ ಮೋಸ್ಟ್ ಗ್ರಹ ಅಂತಂದರೆ ಜುಪಿಟರ್, ಗುರು. ಒಬ್ಬ ವ್ಯಕ್ತಿಗೆ ಎಲ್ಲ ರೀತಿಯ ಯೋಗಗಳಿದ್ದು ಗುರು ಅನುಗ್ರಹ ಇಲ್ಲ ಅಂತಂದರೆ ಅವ ಯಾವ ಯೋಗನೂ ಆ್ಯಕ್ಟಿವೇಟ್ ಆಗಲ್ಲ. ಗುರು ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದ ಆ್ಯಕ್ಟಿವೇಶನ್ ಆಫ್ ಎನಿ ಯೋಗಾಸ್. ಮೀನರಾಶಿಯಲ್ಲಿ ಹುಟ್ಟಿದವರು ಅವರಿಗೆ ದೈವದತ್ತವಾಗಿ ದೇವರ ಅನುಗ್ರಹ ತುಂಬ ಇರುತ್ತೆ. ಆ್ಯಂಡ್ ದೀಸ್ ಪೀಪಲ್ ಆರ್ ಈಸಿಲಿ ಅವ್ರು ಕನೆಕ್ಟ್ ಆಗ್ತಾರೆ ಕಾಸ್ಮಿಕ್ ವೇವ್ಸಲ್ಲಿ, ಡಿವೋಷ್ನಲ್ ಆಗಿರ್ತಾರೆ. ಇವ್ರುಗಳು ಜಾಸ್ತಿ ಈ ಟೀಚಿಂಗ್ ಒಂದು ಪ್ರೊಫೆಷನಲ್ಲಿ ಎಕ್ಸ್ಪರ್ಟ್ ಆಗಿರ್ತಾರೆ. ಸ್ಕೂಲ್ಸ್, ಕಾಲೇಜಸ್, ವೇದಗಳನ್ನ ಟೀಚ್ ಮಾಡೋದು, ಅಸ್ಟ್ರಾಲಜಿ ಕಲ್ತ್ಕೊಳ್ಳೋದು, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬಹಳ ಇಂಟ್ರೆಸ್ಟ್ ಇರುತ್ತೆ ಇವರಿಗೆ, ಮತ್ತು ಅದನ್ನು ಸಿದ್ಧಿನೂ ಪಡ್ಕೋತಾರೆ. ಒಬ್ಬರಿಗೆ ಪ್ರವಚನ ಮಾಡೋದು, ಬುದ್ಧಿವಾದ ಹೇಳೋದು, ಕೌನ್ಸ್ಲಿಂಗ್ ಮಾಡೋದು, ಇದೆಲ್ಲ ಮೀನರಾಶಿಯವರಿಗೆ ಮಾಡುವಂಥ ಕೆಲಸಗಳಾಗಿರುತ್ತೆ. ಮೀನರಾಶಿಯವರು ಅದರ ಸಿಂಬಲ್ ತಾವು ನೋಡ್ಬೋದು, 2 ಮೀನುಗಳಿರುತ್ತೆ ನೀರಿನಲ್ಲಿ. 2 ಮೀನು ಅಂತಂದರೆ ಅವ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ. ಯಾರಿಗೂ ಅವ್ರು ಏನು ಅಂತ ಒಬ್ಬರಿಗೂ ಗೊತ್ತಿರಲ್ಲ. ಈ ಮೀನರಾಶಿಯವರು ಹೇಗೆ ಅಂತಂದರೆ ಸಾಮಾನ್ಯವಾಗಿ ಅವ್ರು ಯಾರನ್ನೂ ನಂಬಲ್ಲ. ಅವ್ರ ಹತ್ರ ನಂಬಿಕೆ ತೊಗೊಳ್ಳೋದು ಬಹಳ ಕಷ್ಟ. ಅದು ಒಂದು ಸಲ ಅವ್ರು ಯಾರನ್ನಾರು ನಂಬಿಬಿಟ್ರೆ ಅವರ ಜೀವ ಇರೋವರೆಗೂ ಅವ್ರನ್ನ ಬಿಡಲ್ಲ. ಅವ್ರಿಗೇನೇ ಕಷ್ಟ ಆದರೂ ಫಸ್ಟ್ ಇವ್ರು ಬರ್ತಾರೆ. ಇವರ ಪರ್ಸ್ನಲ್ ಲೈಫ್ನ ಸ್ಯಾಕ್ರಿಫೈಸ್ ಮಾಡಿ ಅವ್ರ ಲೈಫ್ ಉದ್ಧಾರ ಮಾಡ್ತಾರೆ. ಈ ಆರ್ಫನೇಜಸ್ಗಳು ಇಟ್ಕೊಳ್ಳೋದು, ದಾನ ಧರ್ಮ ಮಾಡೋದು, ಸಹಾನುಭೂತಿ ಇರೋದು, ಇದೆಲ್ಲ ಮೀನರಾಶಿಯವರಿಗೆ ಆಗಿಬರುವಂಥದ್ದು. ಅನಂತರ ಅವರು ದುಡ್ಡು ಕಾಸಲ್ಲಿ ತುಂಬ ಆರ್ಗನೈಸ್ಡ್ ಆಗಿರ್ತಾರೆ. ಯಾಕಂತಂದರೆ ಗುರು ರೆಪ್ರೆಸೆಂಟ್ ದಿ ಮನಿ. ಯಾವುದಕ್ಕೆ ಎಷ್ಟು ಖರ್ಚು ಮಾಡಬೇಕು ಅಷ್ಟು ಮಾತ್ರ ಮಾಡ್ತಾರೆ ಅವರು. ಆದರೆ ಇವರಿಗೆ ಫ್ಯಾಮಿಲಿಯಲ್ಲಿ ಯಾವುದೇ ಸುಖ ಇರಲ್ಲ. ಅಪ್ಪ ಅಮ್ಮ ಆ್ಯಂಡ್ ಹಸ್ಬೆಂಡ್ ವೈಫ್ ಮಕ್ಕಳು ಇವ್ರು ಯಾವಾಗಲೂ ಇಂಡಿಪೆಂಡೆಂಟ್. ಆದರೆ ಇವ್ರು ಇಂಡಿಪೆಂಡೆಂಟ್ ಆಗಿದ್ದರೂ ಸಹ ಇವ್ರು ಯಾವುದ್ರ ಬಗ್ಗೆ ಕೇರ್ ಮಾಡಲ್ಲ. ಐ ನೋ ವಾಟ್ ಟು ಡೂ. ಯಾಕಂತಂದರೆ ಗುರು ಅನುಗ್ರಹ ಇರೋದ್ರಿಂದ ಇವರೊಬ್ಬರೇ ಜೀವನ ನಡೆಸ್ತಾರೆ. ಮತ್ತು ಜೀವನದಲ್ಲಿ ಎಂಥ ಸಿಚುವೇಶನ್ ಬಂದರೂ ಸಹ ಇವರು ಅದನ್ನು ಈಸಿಯಾಗಿ ಹ್ಯಾಂಡಲ್ ಮಾಡ್ತಾರೆ. ಯಾಕಂದ್ರೆ ಬೇರೆಯವ್ರಿಗೆ ಇವರೇ ಬುದ್ಧಿವಾದ ಹೇಳೋದು. ಇವ್ರು ಯಾವುದೇ ಕಾರಣಕ್ಕೆ ಎಮೋಷನಲ್ ಡೌನ್ ಆಗಲ್ಲ. ಒಂದು ಕೆಲವು ದಿನಗಳು ಸ್ವಲ್ಪ ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ, ಆನಂತರ ದೇ ವಿಲ್ ಟೇಕ್ ಇಟ್ ಆಸ್ ನಾರ್ಮಲ್. ಆದರೆ ವೃಶ್ಚಿಕ ರಾಶಿಯವರು ಆ ಥರ ಅಲ್ಲ. ತುಂಬ ಯೋಚನೆ ಮಾಡ್ತಾರೆ, ತುಂಬ ಡಿಪ್ರೆಷನ್ ಸ್ಟೇಟ್ಗೆ ಹೋಗ್ತಾರೆ. ಮತ್ತು ಮೀನರಾಶಿಯವರಿಗೆ ಯಾರು ಸುಳ್ಳು ಹೇಳಿದ್ರೆ ಇಮಿಡಿಯೇಟ್ಲಿ ದೇ ವಿಲ್ ಫೈಂಡ್ ಔಟ್. ಯಾಕೆಂತಾನೆ ಅವರೇ ಅದರಲ್ಲಿ ಮಾಸ್ಟರ್ ಆಗಿರ್ತಾರೆ. ಇವರಿಗೆ ಯಾವುದೇ ಕಾರಣಕ್ಕೂ ಸುಳ್ಳು ಹೇಳೋದು, ಮೋಸ ಮಾಡೋದು ಆಗಲ್ಲ. ಒಂದು ಸಲ ಯಾರು ಮೋಸ ಮಾಡಿದ್ರು ಅಂತ ಅಂದ್ಕೊಳ್ಳಿ, ಇವರ ಜೀವ ಇರೋವ್ರಿಗೂ ಅವನ್ನ ಬಿಡಲ್ಲ. ಆ್ಯಂಡ್ ಆಲ್ ದಿ ಮೀನ ರಾಶಿ ಯಾರೆಲ್ಲ ಬಿಸ್ನೆಸ್ ಮಾಡ್ತಾ ಇರ್ತಾರೆ ಅವರ ವೈರಿಗಳನ್ನು ಮಟ್ಟ ಹಾಕೋದ್ರಲ್ಲಿ ನಂಬರ್ 1. ಇವ್ರ ಆಪೋಸಿಟ್ಗೆ ಯಾರೂ ನಿಂತ್ಕೊಳ್ಳೋಕ್ಕಾಗಲ್ಲ. ಎಸ್ಪೆಷಲಿ ಪಾಲಿಟಿಕ್ಸ್, ಬಿಸ್ನೆಸ್, ಇವ್ರನ್ನ ಯಾರೂ ಮೀರ್ಸೋಕ್ಕಾಗಲ್ಲ. ಇವರಿಗೆ ಮೋಸ ಮಾಡಿದವ್ರಿಗೆ ಇವರು ಸರಿಯಾದ ಬುದ್ಧಿ ಕಲಿಸ್ತಾರೆ. ಮತ್ತು ಇವರು ಯಾವಾಗಲೂ ಇವರು ಫೇಶಿಯಲಲ್ಲಿ ಯಾವುದೇ ಎಕ್ಸ್ಪ್ರೆಷನ್ಗಳನ್ನ ತೋರಿಸಲ್ಲ. ಇವರು ಕೋಪ ಆಗ್ಬೋದು, ಸಂತೋಷ ಆಗ್ಬೋದು, ಎಲ್ಲ ನಗ್ತಾನೇ ಇರ್ತಾರೆ. ಸಮಯ ನೋಡಿ ಹೊಡಿತಾರೆ. ಮತ್ತು ಇವ್ರ ಹತ್ರ ಕ್ಷಮೆ ಅನ್ನೋದಿರಲ್ಲ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಮೀನರಾಶಿಯವ್ರ ಹತ್ರ ಕ್ಷಮೆ ಅನ್ನೋದಿರಲ್ಲ. ಬಾಯಿ ಮಾತಲ್ಲಿ ಹೇಳ್ತಾರೆ, ಹೌದಪ್ಪ ನಿನ್ನ ನಾನು ಕ್ಷಮಿಸಿದ್ದೀನಿ ಅಂತ. ಆದರೆ ಅವನಿಗೆ ರಿವೆಂಜ್ ತೊಗೊಳ್ಳೋ ತನಕ ಇವ್ರು ಬಿಡಲ್ಲ. ಮತ್ತು ಇವಾಗಿನ ಕಲಿಯುಗದಲ್ಲಿ ಯಾರ ಹತ್ರ ಹೇಗಿರಬೇಕು ಅಂತ ಅನ್ನೋದು ಇವ್ರಿಗೆ ಚೆನ್ನಾಗಿ ಗೊತ್ತು.
ಒಳ್ಳೆಯವ್ರ ಹತ್ರ ಒಳ್ಳೆಯವರಾಗಿರ್ತಾರೆ, ಕೆಟ್ಟವ್ರ ಹತ್ರ ಕೆಟ್ಟವರಾಗಿರ್ತಾರೆ. ಯಾರನ್ನೂ ಇವರು ಮೈ ಮೇಲೆ ಹಾಕೊಳ್ಳಲ್ಲ. ಮತ್ತು ಏನಾರು ತುಂಬ ವರ್ಸ್ಟ್ ಕಂಡೀಷನ್ಸ್ ಇದ್ದಾಗ ಅಲ್ಲಿಂದ ಬೇಗ ಎಸ್ಕೇಪ್ ಆಗಿಬಿಡ್ತಾರೆ. ಇವ್ರು ಯಾವುದಕ್ಕೂ ಸಿಕ್ಕಾಕೊಳ್ಳಲ್ಲ. ಇವ್ರದ್ದು ನೆಗೆಟಿವ್ಸ್ ಅಂತಂದರೆ ಕೆಲವೊಂದು ಸಂದರ್ಭಗಳಲ್ಲಿ, ಅಂತಂದರೆ ಬಹಳ ಅಲ್ಲ, ಕೆಲವೊಂದು ಸಂದರ್ಭಗಳಲ್ಲಿ ಆತರಪಟ್ಟು ನಿರ್ಧಾರ ತಗೋತಾರೆ. ಮತ್ತು ಬೇರೆಯವ್ರ ಜೊತೆ ಇವ್ರನ್ನ ಕಂಪೇರ್ ಮಾಡ್ತಾರೆ. ಅವ್ರು ಹಂಗಿದ್ದಾರೆ, ನಾನು ಹಿಂಗಿದ್ದೀನಿ. ಮತ್ತು ಕೆಲವೊಂದು ಸಂದರ್ಭದಲ್ಲಿ ಅಂತಂದರೆ ಆಲ್ಮೋಸ್ಟ್ ಮೀನ ಲಗ್ನ ಮತ್ತು ಮೀನ ರಾಶಿಯಲ್ಲಿ ಹುಟ್ಟಿದವ್ರು ಮಾತ್ರ ಕೆಲವು ಸಂದರ್ಭದಲ್ಲಿ ಸ್ವಲ್ಪ ಎಮೋಷ್ನಲ್ ವೀಕ್ ಆಗ್ತಾರೆ ಅಷ್ಟೇ, ಜಾಸ್ತಿ ಏನಾಗಲ್ಲ. ಬಟ್ ಎಷ್ಟೇ ಅವ್ರು ಎಮೋಷ್ನಲ್ ವೀಕ್ ಆಗಿದ್ರು ಸಹ ಹಿಂಗೆ ಅನ್ನೋದ್ರಲ್ಲಿ ಮೇಲೆ ಬಂದ್ಬಿಡ್ತಾರೆ. ಮತ್ತು ಮೀನ ರಾಶಿಯವ್ರನ್ನ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಅನ್ನೋನು ಯಾವನೂ ಇರಲ್ಲ. ಎಲ್ರಿಗೂ ಬುದ್ಧಿವಾದ ಹೇಳ್ತಾರೆ, ಎಲ್ಲರನ್ನೂ ಚೆನ್ನಾಗಿರ್ಬೇಕು ಅಂತ ಇರ್ತಾರೆ. ಮತ್ತು ದೇವಾನುಗ್ರಹ ಇವ್ರಿಗೂ ತುಂಬ ಇರುತ್ತೆ. ಇವರೇನಾರ ಕಣ್ಣೀರು ಹಾಕ್ಕೊಂಡು ಒಂದು ಕರ್ಪೂರ ಹಚ್ಬಿಟ್ರೆ ಅವ್ರು ಯಾರು ಇವರಿಗೆ ಕಷ್ಟ ಕೊಟ್ಟಿದ್ರು ಅವರು ಸರ್ವನಾಶ ಆಗ್ತಾರೆ. ಆ್ಯಂಡ್ ಮೀನ ರಾಶಿ ಆಲ್ ದಿ ಪೀಪಲ್ ಆರ್ ಎಲಿಜಿಬಲ್ ಫಾರ್ ಇಮ್ಯಾನ್ಸಿಪೇಷನ್, ಮುಕ್ತಿ. ಯಾಕಂದರೆ ಇರೋವಂಥ 12 ರಾಶಿಗಳಲ್ಲಿ ಕಡೆಯ ರಾಶಿ ಮೀನ ರಾಶಿ. ಅದರಲ್ಲೂ ಈ ರೇವತಿ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ. ದೇ ಆರ್ ವೆರಿ ವೆರಿ ಶಾರ್ಪ್ ಪೀಪಲ್, ದೇ ಆರ್ ವೆರಿ ಶ್ರೂಡ್. ಅವ್ರ ಹತ್ರ ಏನಾರು ಆಟ ಆಡಿದ್ರು ಅಂತ ಅಂದ್ಕೊಳ್ಳಿ, ಯಾರೇ ಆಗಿರ್ಬೋದು, ಅವ್ರಿಗೆ ದೇವರೇ ಬುದ್ಧಿ ಕಲಿಸ್ಬಿಡ್ತಾನೆ. ಸಾಮಾನ್ಯವಾಗಿ ಮೀನ ರಾಶಿಯವರು ಡಿವೋಷನಲ್ ಮತ್ತು ಧರ್ಮದಿಂದ ಇರ್ತಾರೆ. ಆಲ್ಮೋಸ್ಟ್ ಒಬ್ರಿಗೆ ಮೋಸ ಮಾಡಬೇಕು, ಅವರ ಅನ್ನ ಕಿತ್ಕೊಂಡು ನಾನು ಚೆನ್ನಾಗಿರಬೇಕು ಅಂತ ಅನ್ನೋದು ಇವ್ರು ಇಷ್ಟಪಡಲ್ಲ. ಮತ್ತು ವೈಲೇಷನ್ ಇವ್ರಿಗೆ ಇಷ್ಟ ಆಗಲ್ಲ. ನ್ಯಾಯವಾಗಿರೋಕ್ಕೆ ಇವರು ತುಂಬ ನಿಯತ್ತಾಗಿರ್ತಾರೆ. ಮತ್ತು ದುಡ್ಡು ಕಾಸಲ್ಲಿ ಮೀನರಾಶಿ ಪೀಪಲ್ ಆರ್ ವೆರಿ ವೆರಿ ಡಿಸಿಪ್ಲಿನ್. ನಿಮ್ಮ ಹತ್ರ ಒಂದು 1000 ರೂಪಾಯಿ ತೊಗೊಂಡಿದ್ರೆ ಆ 1000 ರೂಪಾಯಿನ ಇವರು ರಿಟರ್ನ್ ಮಾಡೇ ಮಾಡ್ತಾರೆ. ಒಬ್ಬರ ಋಣದಲ್ಲಿ ಇರಬಾರ್ದು ಅಂತ ಅನ್ನೋದು ಈ ಒಂದು ರಾಶಿ ಅವ್ರಿಗೆ ಬಹಳ ಇರುತ್ತೆ. ಅದೇ ರೀತಿ ಇವ್ರ ಹತ್ರ ಯಾರಾದ್ರೂ ದುಡ್ಡು ತೊಗೊಂಡೇನೋ ಕೊಟ್ಟಿಲ್ಲ ಅಂತಂದರೆ ಅವ್ರ 1000 ರೂಪಾಯಿ ಜೊತೆಗೆ ಇನ್ನೂ 2000 ರೂಪಾಯಿ ಎಕ್ಸ್ಟ್ರಾ ಖರ್ಚಾಗ್ಬಿಡುತ್ತೆ. ಆ ಕಾರಣಕ್ಕೆ ಹಲವಾರು ಕ್ವಾಲಿಟೀಸ್ ಎಲ್ಲ ಅನಲೈಸ್ ಮಾಡಿ ತುಲಾರಾಶಿ, ವೃಶ್ಚಿಕ ರಾಶಿ ಮತ್ತು ಮೀನ ರಾಶಿ ಇದು ಮೂರನ್ನು ಕಂಪೇರ್ ಮಾಡಿದಾಗ ತುಲಾರಾಶಿ ವಿಲ್ ಕಮ್ ಅಂಡರ್ 3rd ಪ್ಲೇಸ್ ಆ್ಯಂಡ್ ವೃಶ್ಚಿಕ ಆ್ಯಂಡ್ ಮೀನ ರಾಶಿ ಇಬ್ಬರು ಈಕ್ವಲ್ ಆಗೇ ಇದ್ದಾರೆ 97%. ಇನ್ನೊಂದು 3% ವೃಶ್ಚಿಕ ರಾಶಿಯವರು ಎಮೋಷನಲಿ ಯಾವುದಾರ ತೊಂದರೆಗಳಾದಾಗ, ಮೈಂಡ್ ವೀಕ್ ಆದಾಗ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬೇಕಾಗುತ್ತೆ. ಆದರೆ ಮೀನ ರಾಶಿಯವರು ಎಂತಹ ಸಿಚುವೇಶನ್ ಬಂದರೂ, ಎಷ್ಟೇ ಕಷ್ಟವಾಗಿದ್ದರೂ ಸಹ ಅದನ್ನು ಬ್ಯಾಲೆನ್ಸ್ಡಾಗಿ ತೊಗೊಂಡು ಅವರು ದೈವಾನುಗ್ರಹಕ್ಕೆ ನಂಬರ್ 1 ಸ್ಥಾನದಲ್ಲಿ ನಿಂತ್ಕೋತಾರೆ. ಆ ಕಾರಣಕ್ಕೆ ಶಾಸ್ತ್ರದ ಪ್ರಕಾರ ಮೀನ ರಾಶಿ ಇಸ್ ಕನ್ಸಿಡರ್ ಆಸ್ ದಿ ನಂಬರ್ 1 ಆ್ಯಂಡ್ ಸುಪ್ರಿಮೆಸಿ ವೆನ್ ಕಂಪೇರ್ಡ್ ಟು ಆಲ್ ದಿ 12 ಝೋಡಿಯಾಕ್ ಸೈನ್. ಇಷ್ಟು ಹೇಳಿ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್, ಜೈ ಭುವನೇಶ್ವರಿ. ಎಲ್ರಿಗೂ ಒಳ್ಳೆಯದಾಗಲಿ.